ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು KFC ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮನೇಲಿ ಯಾವುದೇ ಟೇಸ್ಟಿಂಗ್ ಪೌಡ್ರ್ ಇಲ್ಲದೆ, ಕಲರ್ ಇಲ್ಲದೆ ಹೋಮ್ ಮೇಡ್ KFC ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ಅರ್ಧ kg ಚಿಕನ್ ತಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕೋತಾ ಇದ್ದೀನಿ. ತಿನ್ನುವಾಗ ಬ್ಯಾಗ್ ಸಿಕ್ಕರೆ ಟೇಸ್ಟ್ ಇರುತ್ತೆ ಅಂತ. ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಹಾಕ್ಕೊಳ್ಳಿ. ಯಾವುದೇ ಸಾಸ್ಗಳನ್ನ ದಯವಿಟ್ಟು ಹಾಕಬೇಡಿ, ಹಾಗೆ ಮಾಡಿ. ನ್ಯಾಚುರಲಾಗಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ನೋಡಿ, ಈಗ ಸ್ವಲ್ಪ ಪೆಪ್ಪರ್ ಪೌಡ್ರು, ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕ್ಕೊಳ್ಳಿ ಪೆಪ್ಪರ್ ಪೌಡ್ರನ್ನ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ. ನೋಡಿ, ಇದೆಲ್ಲ ಹೋಮ್ ಮೇಡಾಗಿ ಮಾಡಿದ್ರೇ ಚೆಂದ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ದೊಡ್ಡವರು ತಿನ್ಬೋದು, ಮಕ್ಕಳು ತಿನ್ಬೋದು. ರೆಸ್ಟೋರೆಂಟ್ ಟೈಪೇ ಬರುತ್ತೆ. ಅಲ್ಲಿ ಫುಡ್ ಕಲರೆಲ್ಲ ಯೂಸ್ ಮಾಡ್ತಾರೆ. ನೋಡಿ, ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಯಾವುದೇ ಕಲರ್ ಇಲ್ಲದೆ ನ್ಯಾಚುರಲಾಗಿ KFC ತುಂಬ ಟೇಸ್ಟಾಗಿ ಮನೇಲೇ ಮಾಡ್ಕೋಬೋದು. ಸಿಂಪಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೋಸ್ಕರ ನನ್ನ ಮಗನಿಗೆ ತುಂಬ ಇಷ್ಟ. ಅರ್ಧ ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ನಿಂಬೆಹಣ್ಣು ಮೊಸರು ಹಾಕೋದ್ರಿಂದ ಚಿಕನ್ನು ತುಂಬ ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಇದ್ರ ಮೊದಲು ಇದನ್ನ ವೆನಿಗರ್ನ ಯೂಸ್ ಮಾಡ್ತಾರೆ. ನಾನು ವೆನಿಗರ್ ಹಾಕ್ತಾಯಿಲ್ಲ, ಇಲ್ಲಿ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಎಗ್ ವೈಟ್ನ ಹಾಕೋಬೇಕು. ಒಂದು ಮೊಟ್ಟೆಲಿ ಎಲ್ಲೋ ಭಾಗ ಬೇಡ, ವೈಟ್ ಭಾಗ ಇರುತ್ತಲ್ಲ ಅದನ್ನ ಹಾಕ್ಕೊಳ್ಳಿ. ನಾನು ಹಾಕುವಾಗ ಸ್ವಲ್ಪ ಎಲ್ಲೋ ಭಾಗ ಬಿದ್ದುಬಿಡ್ತು ಅಷ್ಟೇ. ಸ್ವಲ್ಪ ಎಗ್ ವೈಟ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲೋ ಭಾಗ ಬೇಡ, ವೇಸ್ಟ್ ಆಗುತ್ತೆ ಅನ್ನೋದಾದರೆ ಫುಲ್ ಹಾಕ್ಕೊಳ್ಳಿ. ನಾನು ಎಗ್ ವೈಟ್ ಮಾತ್ರ ಹಾಕ್ಕೊತೀನಿ, ಎಲ್ಲೋ ಭಾಗ ಹಾಕಲ್ಲ ನಾನು. ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನ ಮಿನಿಮಮ್ 2-3 ಅವರ್ ಫ್ರಿಜ್ಜಲ್ಲಿರಬೇಕು. ಈ ಥರ ಮಿಕ್ಸ್ ಮಾಡಿರೋದು 2-3 ಅವರ್ ಆದರೂ ಫ್ರಿಜ್ಜಲ್ಲಿಟ್ಟರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸಡನ್ನಾಗಿ ಮಾಡೋಕ್ಕಾಗಲ್ಲ ಇದನ್ನ. ದಯವಿಟ್ಟು ಸಡನ್ನಾಗಿ ಕಬಾಬ್ ಮಾಡ್ತೀವಲ್ಲ ಹಂಗೆ ಕಲಸಿ ಒಂದು 5 ನಿಮಿಷಕ್ಕೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಟೇಸ್ಟ್ ಇರಲ್ಲ. ಕಲಸಿ ಒಂದು 2-3 ಅವರ್ ಫ್ರಿಜ್ಜಲ್ಲಿ ಇಟ್ಬಿಡಿ. ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಮಾಡಬೇಕು ಅಂದರೆ ಬೆಳಗ್ಗೆನೇ ಕಲಸಿಡಿ, ರಾತ್ರಿ ಮಾಡಬೇಕು ಅಂದರೆ ಮಧ್ಯಾಹ್ನನೇ ಕಲಸಿಡಿ. ಆಗ ತುಂಬ ಟೇಸ್ಟಾಗಿ ಬರುತ್ತೆ. ಆ ಥರ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋಣ. ಸ್ವಲ್ಪ ಹಾಕ್ಕೊಳ್ಳಿ, ಅದು ಕ್ರಿಸ್ಪಿನೆಸ್ ಬರೋಕ್ಕೆ. ಕುರುಮ್ ಅಂತ ತಿನ್ನಬೇಕಲ್ವ, ಅದ್ರ ಮೇಲ್ಗಡೆ ಲೇಯರ್ ಎಲ್ಲ ಕೋಟಿಂಗ್ ಮಾಡ್ಕೊತೀವಿ, ಒಳಗಡೆ ಸಾಫ್ಟಾಗಿರುತ್ತಲ್ವ. ಅದಕ್ಕೋಸ್ಕರ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ನೋಡಿ, ನಾನು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಇದನ್ನ ಮಿನಿಮಮ್ ಒಂದು 2 ಅವರ್ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ನೋಡಿ, ಮೈದಾ ಮತ್ತು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೋಲ್ಡ್ ವಾಟ್ರೇ ಆಗಬೇಕು, ನಾರ್ಮಲ್ ವಾಟ್ರ್ ಆಗಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಸ್ವಲ್ಪ ಜಾಡಿ ಮಾಡಿಕೊಂಡು ಮೈದಾ ಮತ್ತು ಕಾರ್ನ್ಫ್ಲೋರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೀರಲ್ಲಿ ಡಿಪ್ ಮಾಡೋದ್ರಿಂದ ಗಂಟಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬೌಲ್ಗೆ ಸ್ವಲ್ಪನೇ ಹಾಕೊಂಡು ಕೋಟಿಂಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟು, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋತಾಯಿದ್ದೀನಿ. ಮೇಲ್ಗಡೆ ಲೇಯರು ಸ್ವಲ್ಪ ಸ್ಪೈಸಿಯಾಗಿರಬೇಕು ಅಂತ ಅಂದ್ಬಿಟ್ಟು. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ನಾವು ಖಾರ ತಿಂತೀವಿ, ಅದಕ್ಕೋಸ್ಕರ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ ನಾನು. ಬೇಡ, ನಾವು ಖಾರ ತಿನ್ನೋದೇ ಇಲ್ಲ ಅಂದರೆ ಕೋಟಿಂಗ್ ಮಾಡೋಕ್ಕೆ ಚಿಲ್ಲಿ ಪೌಡ್ರೆಲ್ಲ ಹಾಕಿದ್ದೀವಿ ಅಲ್ವ, ಅದು ಸಾಕು. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮೈದಾ ಮತ್ತು ಕಾರ್ನ್ಫ್ಲೋರ್ ಕೋಟಿಂಗ್ ಮಾಡ್ಕೊಳ್ಳಿ ನೀವು. ನೋಡಿ, ತೋರಿಸ್ತಿದ್ದೀನಿ ಹೆಂಗೆ ಮಾಡೋದು ಅಂತ. ನೋಡಿ, ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇದು ಅಂತ. ಒಂದು 2-3 ಜಾಸ್ತಿನೇ ಇಟ್ಟಿದ್ದೆ, ಒಂದು 2-3 ಅವರ್ ಇಟ್ಟು ಸಾಕು. ನಾನು ಬೆಳಿಗ್ಗೆ ಮಿಕ್ಸ್ ಮಾಡಿಟ್ಟಿದ್ದು ಮಧ್ಯಾಹ್ನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದನ್ನ ಹೇಗೆ ಕೋಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ನೋಡಿ, ಈ ಥರ ಫಸ್ಟು ಮೈದಾಗೆ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದಕ್ಕೆ ಇಲ್ಲಿ ನೋಡಿ, ಅದನ್ನ ನೀಟಾಗಿ ಪ್ರೆಸ್ ಮಾಡಿ ಅದನ್ನ ಫಿಲ್ ಮಾಡೋ ಥರ ಮಾಡಿ. ಇವಾಗ ಕೋಲ್ಡ್ ವಾಟ್ರಿಗೆ ಡಿಪ್ ಮಾಡಿ. ನೋಡಿ, ಕೋಲ್ಡ್ ವಾಟ್ರ್ ಡಿಪ್ ಆಯ್ತಲ್ವಾ. ಈಗ ಪುನಃ ಮೈದಾಗೆ ಹಾಕಬೇಕು, ಮೈದಾ ಕಾರ್ನ್ಫ್ಲೋರ್ಗೆ. ನೋಡಿ, ಎಷ್ಟು ತುಂಬ ಚೆನ್ನಾಗಾಗತ್ತೆ. ತಿನ್ನುವಾಗ KFC ತಿಂದಿರೋರಿಗೆ ಫೀಲ್ ಆಗಿರುತ್ತೆ. ನೋಡಿ, ಮೇಲ್ಗಡೆ ಲೇಯರು ಕರುಮ್ ಆ ಥರ ಫೀಲ್ ಆಗುತ್ತೆ. ಅದಕ್ಕೋಸ್ಕರ 2 ಸಲ ಡಿಪ್ ಮಾಡ್ತಿರೋದು. ಈ ಥರ ಮ್ಯಾರಿನೇಟ್ ಮಾಡ್ಕೊಂಡಿರೋದಕ್ಕೆ ಈ ಥರ
ಮೈದಾ ಕೋಟಿಂಗ್ ಮಾಡ್ಕೊಂಡು ಇಟ್ಕೊಳ್ಳಿ. ಕೋಲ್ಡ್ ವಾಟ್ರೇ ಆಗಬೇಕು, ನಾರ್ಮಲ್ ವಾಟ್ರ್ ಆಗೋಲ್ಲ. ಅದಕ್ಕೋಸ್ಕರ ಇನ್ನೂ ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಏನಾದರೂ ಈ ವಿಡಿಯೋದಲ್ಲಿ ತಿದ್ಕೊಳ್ಳೋ ಅಂಥದ್ದಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಏನು ಚೇಂಜ್ ಮಾಡಬೇಕು ಇನ್ನು ಅಂತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ. ನನ್ನ ವೀಡಿಯೋನ ದಯವಿಟ್ಟು ಫುಲ್ ವೀಡಿಯೋನ ನೋಡಿ. ನಾನು ತೋರಿಸೋ ಅಡುಗೆಗಳನ್ನ ಟ್ರೈ ಮಾಡಿ. ಚೆನ್ನಾಗಿರುತ್ತೆ, ಮ್ಯಾಕ್ಸಿಮಮ್ ತುಂಬ ಚೆನ್ನಾಗಿರುತ್ತೆ. ನಾವು ಚೆನ್ನಾಗಿರೋದನ್ನೇ ನಾನು ವೀಡಿಯೋ ಮಾಡ್ತಿರೋದು. ನಾನು ಫಸ್ಟು ಮನೇಲಿ ಟ್ರೈ ಮಾಡಿ ನೆಕ್ಸ್ಟ್ ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಲೆಗ್ ಪೀಸು ನಮ್ಮ ಮನೇಲಿ ನನ್ನ ಮಗಂಗಂತೂ ತುಂಬ ಇಷ್ಟ ಲೆಗ್ ಪೀಸ್ ಅಂದರೆ. ನಮ್ಮನೆ ಯಾವಾಗ ಚಿಕನ್ ತಂದರೂ ಲೆಗ್ ಪೀಸ್ನ ಮಿಸ್ ಮಾಡದೆ ತೊಗೊಬರ್ತೀವಿ. ಯಾಕೆಂದರೆ ನನ್ನ ಮಗನಿಗೋಸ್ಕರ, ನಮ್ಮ ಮನೆಯವ್ರಿಗೆ ನಮ್ಮ ಮಗನಿಗೆ ಇಬ್ರಿಗೂ ಇಷ್ಟ. ನೋಡಿ, ಇದನ್ನ ಡಿಪ್ ಮಾಡ್ಕೋತಾ ಇದ್ದೀನಿ. ಚಿಕನಲ್ಲಿ ಲೆಗ್ ಪೀಸೇ ಚೆಂದ ತಿನ್ನೋಕ್ಕೆ ಅಲ್ವಾ? ನಿಮಗೂ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮಗೂ ಇಷ್ಟನಾ ಅಂತ. ನೋಡಿ, ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ. ಇವಾಗ ನಾವೆಲ್ಲ ಮ್ಯಾರಿನೇಟ್ ಮಾಡಿರೋದೆಲ್ಲ ಹಾಕೊಳ್ಳೋಣ. ನೋಡಿ, ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ನೋಡಿ, ಹಾಕ್ತಾಯಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ದಯವಿಟ್ಟು ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ, ಅದನ್ನ ಸ್ವಲ್ಪ ಉಲ್ಟಾ ಮಾಡಿ ಬೇಯಿಸಿ. ನೋಡಿ, ಉಲ್ಟಾ ಮಾಡ್ತಿದ್ದೀನಿ. ಇಲ್ಲಾಂದರೆ ಎರಡು ಭಾಗನೂ ಬೇಯಲ್ಲ, ಒಂದು ಭಾಗ ಬೇಯುತ್ತೆ, ಒಂದು ಭಾಗ ಹಾಗೇ ಇರುತ್ತೆ. ತಿರುಗಿಸಿ ಬೇಯಿಸೋದ್ರಿಂದ ಎರಡು ಭಾಗನೂ ಬೇಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಡಬೇಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಸ್ವಲ್ಪ ಟೊಮೆಟೊ ಕೆಚಪ್ ಹಾಕೋತಾ ಇದ್ದೀನಿ. ನೋಡಿ, ನನ್ನ ಮಗನಿಗೆ ಹಾರ್ಲಿಕ್ಸ್ ಜೊತೆ ಒಂದು ಲೆಗ್ ಪೀಸ್ ಕೊಡ್ತಾಯಿದ್ದೀನಿ. ನಮ್ಮಿಬ್ರಿಗೆ ಟೀ ಜೊತೆಗೆ ಇದು KFC ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಸಂಜೆ ಸ್ನ್ಯಾಕ್ಸ್ಗಂತೂ ಮಾಡಿಸ್ದಂಗಿರುತ್ತೆ. ನನ್ನ ಮಗ ಟೇಸ್ಟ್ ಮಾಡಿ ಹೇಳ್ತಿದ್ದಾನೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದಾನೆ. ಇಷ್ಟ ಆಯ್ತು ಅವನಿಗೆ. ತುಂಬ ಬಿಸಿ ಇದೆ, ಅವನಿಗೆ ತಿನ್ನೋಕ್ಕಾಗ್ತಾಯಿಲ್ಲ, ಸುಡ್ತಾಯಿತ್ತು. ಅದಕ್ಕೋಸ್ಕರ ಸಾಕು ನನಗೆ ಬಿಸಿ ಬಿಸಿ ಅಂತಿದ್ದಾನೆ. ನೋಡಿ, ನಮ್ಮ ಮನೆ ಹೊರಗಡೆ ಮಳೆ ಬರ್ತಿದೆ. ಮೈಸೂರಲ್ಲಿ ಮಳೆ ಬರೋ ದಿನ ನಾನು KFC ಮಾಡಿ ತಿಂತಾಯಿದ್ದೀನಿ. ನೆನ್ನೆ ಮಾಡಿದ್ದು ಆ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ದಯವಿಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪಿದರೆ ಸಾರಿ. ಥ್ಯಾಂಕ್ ಯು ನನ್ನ ವೀಡಿಯೋನ ಫುಲ್ಲು ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು, ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.